ಬಹಳ ಇಷ್ಟ ಆಗಿತ್ತು ಆಕ್ಚುಲಿ, ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್. ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಸೀನ್ ಹಿಂಗ್ ಮಾಡೋಣ, ಈ ಸೀನ್ ಹಿಂಗ್ ಮಾಡೋಣ, ನಾನು ಈ ತರ ಇದು ಮಾಡಲ್ಲ ಅಂತ. ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು, ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು. ಅಲ್ಲೊಂದು ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ತುಂಬಾ ನಟ್ಟಿದ್ರು ಅವ್ರು ಆ ದಿವಸ. ಸೊ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ. ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೇ ಮಾಡ್ಬೇಕಾಗಿದ್ದು ಸಿನಿಮಾ. ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರ್ಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರ್ಗ್ತಾ ಇದ್ರು. ಸೊ ಹಾಗಾಗಿ ಅದು ಒಂದು ಇದಿತ್ತು, ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನಾನು ಹಿಂದೆ ಸರ್ದೆ. ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ್ ಅವ್ರು ಬಂದರು. ಅವ್ರು ಬಂದ್ಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬಾ ಇಷ್ಟಪಡ್ತೀರಾ. ಪಾಪ ಅವಾಗ ಕಾಲ್ ಬೇರೆ ಏಟ್ ಮಾಡ್ಕೊಂಡಿದ್ರು, ಅದೇ ಕಾಲೇಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು. ಸೊ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು. ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು, ಸ್ಟೇಷನ್ಲಿ ಏನು ನಡೆಯುತ್ತೆ, ಇವು ಗೋವರ್ಧನ್ ಅನ್ನುವಂಥ ಪಾತ್ರದ ಸುತ್ತ ಏನೇನಾಗುತ್ತೆ, ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ. ನಾನು ಅದನ್ನ ಭರತ್ ಅವ್ರು ಆವಾಗಲೇ ಹೇಳಿದಾಗೆ ಇದ್ರ ರಿಸರ್ಚ್ ಮತ್ತೆ ಚರ್ಚೆಯಲ್ಲಿದ್ವಿ ನಾವು. ಅವಾಗ ಒಂದಷ್ಟು ವಿಡಿಯೋಸ್ಗಳು ಬರ್ತಾ ಇತ್ತು, ನೋಡ್ತಾ ಇದ್ವಿ. ನೋಡಿದಾಗ ಒಬ್ರು ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಪೊಲೀಸಿಂಗ್ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು, ಸುಳ್ಳು, ಮತ್ತೊಂದು ಕೊಲೆಗಾರರು, ಈ ತರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ, ಕೆಟ್ಟವ್ರ ಸಹವಾಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ. ಬಿಹೇವಿಯರ್ ಚೇಂಜ್ ಆಗುತ್ತೆ, ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ. ಈ ತರ ಮನುಷ್ಯನಿಗೆ ಮಾಮೂಲಾಗಿ ನಡೆಯುವಂತ ವಿಚಾರನೆ. ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರ ಒಂದು ನೆಗೆಟಿವ್ ವೈಬ್ ಇರುತ್ತೆ. ಸೊ ಹಂಗಾಗಿ ಅವರು ಹಾರ್ಶ್ ಆಗ್ಲೂಬಹುದು ಸಮ್ಟೈಮ್ಸ್. ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ, ಅಂದ್ರೆ ರಜೆಗಳು ಹೇಳಕ್ಕಾಗಲ್ಲ, ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು. ಈ ತರದೆಲ್ಲ ಸುಮಾರಷ್ಟು ಜನ, ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಸ್ನೇಹಿತರುಗಳು ಇರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ. ಇವತ್ತು ಜನ ನೋಡದೇ ಇರುವಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿನ ಒಂದು ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂತ ಥಾಟ್ ಅಲ್ಲಿ ಸಿನಿಮಾ ಮಾಡಿದ್ವಿ. ಸೊ ನಾನು ಪಟ್ಟಾನೆ ತಗೊಂಡಿಲ್ಲ ಮೇಡಮ್. ಅವನ್ ಎಂತ ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಕ್ಕೂ ಅಂತಾನು. ಸೊ ಈ ಒಂದು ವಿಷಯ ರಕ್ಷಿತ್ತು, ಅದೊಂದು ಟ್ಯಾಗ್ ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು. ಸೊ ನಮಸ್ಕಾರ ಎಲ್ಲರಿಗೂ. ಅಂಡ್ ಮೇಡಮ್, ನೀವು ಕೇಳಿದ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಭರತ್ಗೆ ಕೇಳಿದ ಪ್ರಶ್ನೆನೂ ಅದೇ. ಈ ಕತೆ ಇವ್ರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು, ಓಕೆ ಆಗಿತ್ತು. ಸೊ ಇವ್ರಿಬ್ರು ಬಂದ್ಬಿಟ್ಟು ನನ್ನನ್ನ ಒಂದಿನ ನಾನೆಲ್ಲೋ ಬೇರೆ ಆಚೆ ಇದ್ದೆ, ಶೆಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ. ಹೋದಾಗ ಫಸ್ಟ್ ಹೇಳಿದ್ದೆ, ಲಾಫಿಂಗ್ ಬುದ್ಧಾಗೆ ನೀವೇ ಹೀರೋ, ರೆಡಿ ಆಗ್ಬಿಡಿ ಅಂತಂದ. ನಾನು ಹೇಳಿದೆ, ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯಾ ಮರಯ್ಯ ಅಂತ. ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ, ನಿನಗೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆಗೆ ಅಂತ. ಸೊ ನಿನ್ ಮೇಲೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆ ಮೇಲೆ ಅಂತಂದ. ಸೊ ಅದೇ ಅದಾದ್ಮೇಲೆ ಭರತ್ರು ಇನ್ನೊಂದು ಟಾಸ್ಕ್ ಕೊಟ್ರು, ಇನ್ನೊಂಚೂರು ವೆಯ್ಟ್ ಗೈನ್ ಮಾಡೋಣ ಅಂತ. ಬಟ್ ಅದಾದ್ಮೇಲೆ ಲಾಕ್ ಡೌನ್ ಆಯ್ತು. ಲಾಕ್ ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ. ಸೊ ಸಖತ್ ಸಣ್ಣ ಆಗ್ಬಿಟ್ಟು ಹೊರಗಡೆ ಊಟ ಇಲ್ಲ. ಹೌದು, ಅಂದ್ರೆ ಹೆಲ್ತಿ ಫುಡ್ ಅಲ್ವಾ ಅದು, ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಇದ್ದೆ. ಲಾಕ್ ಡೌನ್ ಅಲ್ಲಿ ಸಣ್ಣ ಅದೇ. ಅದಾದ್ಮೇಲೆ ಇವನು ಹೇಳ್ದ, ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು, ಪ್ರಾಸ್ಥೆಟಿಕ್ಸ್ ಯೂಸ್ ಮಾಡೋಣ ಅಂತ. ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ. ಎಷ್ಟೇ ಪ್ರಾಸ್ಥೆಟಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಹೊಡೆದ್ಬಿಡುತ್ತೆ. ಅಂಡ್ ಸುಮಾರಷ್ಟು ಅಪ್ಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ.
ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಆಗ್ತೀನಿ ಅಂತ ಟಾಸ್ಕ್ ತಗೊಂಡು ಒಂದು 30 kg ದಪ್ಪ ಆಗಿ ಆ 30 kg ಈಗ ಇಳಿಸ್ಕೊಂಡಿದ್ದೀನಿ. ಅದೇನು ಟಾಸ್ಕ್ ಏನಲ್ಲ, ಮಜಾ ಮಾಡಿದಾನ ಅಷ್ಟೇ. ಇಳಿಸೋದು ರಣೆ ಬರ ಏನ್ ಮಾಡ್ತಾರೆ. ಸೊ ಹಿಂಗೆ ಮೇಡಮ್, ಥ್ಯಾಂಕ್ ಯು.